ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಅದೇ ತೆರನಾಗಿ ಆಗಿನ ಕಾಲದಲ್ಲಿ ಈ ಕಂಬದಲ್ಲಿ ತಮ್ಮ ಕಲಾವಿದರು ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿ ಆ ಶಿಲ್ಪಿಗಾರರು ತಮ್ಮ ಕಲಾಕೃತಿಗಳನ್ನು ಈ ದೇವ್ರದ್ದು ಪ್ರಾಣಿ ಪಕ್ಷಿ ಅವು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ನೋಡ್ರಿ. ಇಲ್ಲಿ ಬಾತುಕೋಳಿದೆ, ಇಲ್ಲಿ ದೇವರ ವಿಗ್ರಹ ಇದೆ, ಇಲ್ಲಿ ಉಗ್ರ ನರಸಿಂಹನಿದೆ. ಇದು ಒಂದೇ ಕಲ್ಲು, ಒಂದೇ ಕಲ್ಲು ಇದು. ಒಂದೇ ಕಲ್ಲಲ್ಲಿ ಇಷ್ಟೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡ್ಯಾರ ಮಾಡಿದ್ದಾರೆ ಸರ್. ಹಂಪಿನಲ್ಲಿ ಯಾವ್ಯಾವ ದೇವಸ್ಥಾನಗಳಿದಾವೆ ಆ ದೇವಸ್ಥಾನಗಳ ಕುರುವಾಗಿ ಇವೆಲ್ಲ ಕೆತ್ತನೆಗಳು ಮಾಡಿದ್ದಾರೆ. ಗಣೇಶ್ ಇದ್ದಾನೆ, ಆಂಜನೇಯ ಇದ್ದಾನೆ, ಆಮೇಲೆ ಈ ದರ್ಪಣ ಸುಂದರಿಯರು ಇದ್ದಾರೆ, ಸಾಧು ಸಂತರು ಇದ್ದಾರೆ. ಇದೆಲ್ಲ ಒಟ್ಟು ಎಲ್ಲದು ಹಂಪಿನಲ್ಲಿ ಇರ್ತಕ್ಕಂಥ ದೇವರುಗಳು ಗುಡಿಗಳು ಏನೆಲ್ಲ ಅದರ ಪ್ರತೀಕವಾಗಿ ಒಂದೊಂದನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ಇಲ್ಲಿ ಈಶ್ವರ ಲಿಂಗ ಇದೆ. ಇದು ಈಶ್ವರ ದೇವಸ್ಥಾನ ಆದ್ದರಿಂದ ಈಶ್ವರ ಲಿಂಗನೂ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಬನ್ನಿ. ಇದು ವಿಘ್ನನಾಯಕನಿಗೆ ವಿಘ್ನೇಶ್ವರನಿಗೆ ಮೊದಲ ಪೂಜೆ ಅಂತೇಳಿ ಇದು ವಿಘ್ನೇಶ್ವರನದು ವಿಗ್ರಹ ಸರ್. ಆಮೇಲೆ ಇದು ವಿಶೇಷ ಪರಮೇಶ್ವರ ಅಂತಂದೇಳಿ ವಿಶೇಷ ಪರಮೇಶ್ವರ ಸರ್. ಆಮೇಲೆ ಪಾರ್ವತಿ ದೇವಿ ಸರ್. ಈ ಅಮ್ಮ ಪಾರ್ವತಿ ದೇವಿ, ಶಿವನ ಪತ್ನಿ ಪಾರ್ವತಿ ದೇವಿ. ಈ ಕಡೆ ಬಂದು ಇದು ಸಹ ವಿಘ್ನೇಶ್ವರನ ಮೂರ್ತಿ, ಮೂರು ಒಂದೇ ಹತ್ರ ಇದು ಮಾಡಿರ್ತಕ್ಕಂಥದ್ದು. ಈ ಕಡೆ ಏನಲ್ಲ ಸರ್, ಪ್ರದಕ್ಷಿಣೆ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಶಿವನಿಗೆ ಪ್ರದಕ್ಷಿಣೆ ಹಾಕ್ಬೇಕಾರೆ. ಆಮೇಲೆ ಪ್ರತಿ ವರ್ಷ ಶಿವರಾತ್ರಿ ಅಂದು ಇಲ್ಲಿ ಶಿವರಾತ್ರಿ ನಡೆಯುತ್ತಿತ್ತು ಸರ್ ಕಾರ್ಯಕ್ರಮ. ಆಗ ಎಲ್ಲ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಈ ಪ್ರದಕ್ಷಿಣೆ ಮೂಲಕ ಶಿವನ ದರ್ಶನ ಪಡಿತಾ ಇದ್ದಾರೆ. ಭಾಳ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಸರ್. ಇಲಿ ಹೆಗ್ಗಣ ಇವೆಲ್ಲ ಒಂದು ಗಲೀಜು ಮಾಡಿ ಅದೇ ಸ್ಮೆಲ್ ಬರ್ತಾ ಇತ್ತು. ಆಗ ಪೂಜೆ ಮಾಡೋಕ್ಕೆ ಬೇಕಲ್ಲ ಅಂಥೇಳಿ ಇವ್ರ ತಂದೆಯವರು ಸರ್, ಇವ್ರ ತಂದೆಯವರು ಒಂದು ನಿಮಿಷ, ಇವ್ರ ತಂದೆಯವರು ಸಿದ್ದಪ್ಪ ಅಂತೇಳಿ ಪೂಜೆ ಮಾಡ್ತಿದ್ರು ಸರ್. ಇಲ್ಲೇ ಗುಡಿ ಒಳಗೆ ಇದ್ದರು. ಅವ್ರು ಅಲ್ಲಿ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ್ಮೇಲೆ ಈ ಅವ್ರ ಮಗ ಈ ಹುಡುಗ ತಿಪ್ಪೇಸ್ವಾಮಿ ಅಂತೇಳಿ ಈ ಅರ್ಚಕ ವೃತ್ತಿಯನ್ನು ಮಾಡ್ತಿದ್ರು ಸರ್. ಹಾಗಾಗಿ ಈಗ ಹಿಂಗೆ ಆಯಿತು ಸರ್. ಈಗ ಒಂದು 2022 ಮಾರ್ಚ್ 1ನೇ ತಾರೀಕು ಶಿವರಾತ್ರಿಯಿಂದ ಈ ಊರಿನವರು ಸಹಕಾರದಿಂದ ಇಲ್ಲಿ ಎಲ್ಲ ಭಕ್ತಾದಿಗಳ ತನುಮನದನ್ನು ಅರ್ಪಿಸಿ ನಾವು ಒಂದು 10 ಜನ ಸಮಾನ ಮನಸ್ಕರು ನಮ್ಮ ಕೈಲಾದಷ್ಟು ನಾವು ಹಾಕಿ ಊರಿನವರ ಕೊಡುಗೆಯಿಂದ ಒಂದು 4.5 kg ಬೆಳ್ಳಿ ಮುಖ ಸ್ಥಾಪನೆ ಆಗಿದೆ ಸರ್. ಆ ಬೆಳ್ಳಿ ಮುಖದ ನಾವು ಈ ಮೂರ್ತಿಯಲ್ಲಿ ಇಟ್ಟಿಲ್ಲ, ಈ ಫೋಟೋ ಇದೆ ಸರ್. ಈ ಥರ ಮೂರ್ತಿ ಇದೆ ಅಂದರೆ ಜಾತ್ರೆ ಪ್ರತಿ ಅಮಾವಾಸ್ಯೆ ದಿನ, ಅಮಾವಾಸ್ಯೆ ದಿನ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಜಾತ್ರೆ ಉತ್ಸವಗಳಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಸರ್. ಇದೆ ಇದು ತೇರು. ಈಗ ಆ ಸ್ವಾಮಿದು ವೈಭವನೇ ನಡೀತಾ ಇದೆ ಸರ್. ಅದಕ್ಕೆ ನಾವು ಕೂಡ ಎಲ್ಲ ನಿಷ್ಕಲ್ಮಶ ಮನಸ್ಸಿನಿಂದ ಆ ಸ್ವಾಮಿಗೆ ಸೇವೆ ಮಾಡ್ತಾ ಆ ಸ್ವಾಮಿಯ ಸೇವೆಗೆ ಕೃಪಾ ಆಗಿ ಆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಂತಂದೇಳಿ ಒಂದು ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಸರ್. ಈಗ ಈ ದೇವಸ್ಥಾನಕ್ಕೆ ಈಗ ಕಮಿಟಿ ಮಾಡ್ಬೇಕಂತೇಳಿ ಅಧಿಕಾರಿಗಳು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಆ ಸಮಿತಿ ಮಾಡೋ ಪ್ರಸ್ತಾಪನೂ ಇದೆ. ಅವರು ಇಲ್ಲಿ ಊರಲ್ಲಿ ಡಂಗುರ ಸಾರಿಸಿ ನೀವು ಮಾಡಿರಿ ಅಂತಲೂ ಹೇಳಿದ್ದಾರೆ. ಈಗ ಅದ್ರ ಪ್ರೋಸೆಸ್ಸು ನಡೀತಾ ಇದೆ ಸರ್. ನಮಸ್ಕಾರ ಸರ್. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಸರ್. ಸುಮಾರು ಒಂದು 40-45 ವರ್ಷದ ಪೂಜೆ ಮಾಡ್ತಾಯಿದ್ದೆ ಸರ್. ನನ್ನ ತಂದೆಯವರು ಇದ್ದರು ಸರ್. ನನ್ನ ತಂದೆಯವರು ತೀರ್ಕೊಂಡು 22-23 ವರ್ಷ ಅದಾದಮೇಲೆ ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಇದು ಅರ್ಚಕರದ್ದು ಇದರಲ್ಲಿ ಸೇರಿದೆ ಸರ್. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸಂಬಳ ತೊಗೋತಾಯಿದ್ದೀನಿ ಸರ್. ನಾನು ಊರ ಸಹಾಯದಿಂದ ಮಾಡ್ಕೊಂಡು ಬರ್ತಾಯಿದ್ದೆ ಸರ್. ಇನ್ನೂ ಒಂದು ಸ್ಪೆಷಲಾಗಿ ಹೇಳ್ಬೇಕಂತ ಸರ್, ನಾವು ಊಟ ಕೂಡ ಕಣ್ಣಿದ್ದಿಲ್ಲ, ಎರಡು ಕಾಣಿಸ್ತಾ ಇದೆ ಸರ್. ನನಗೆ ಕಾಣಿಸ್ತಿದ್ದಿಲ್ಲ ಸರ್. ಆಪ್ರೇಷನ್ ಮಾಡಿಸ್ಬೇಕಾದ್ರೆ ಚಿಕ್ಕವರಿದ್ದಾಗ ನಮ್ಮ ತಂದೆಯವ್ರಿಗೆ ನಾವು ಡಾಕ್ಟರ್ ಎದುರಿಸಿದಂತೆ ಮಾಡ್ಸಕ್ಕೆ ಬರಲ್ಲ ಅಂತೇಳಿ ಎದುರಿಸ್ಬಿಡಿದ್ರು. ತಂದೆಯವ್ರು ತೀರ್ಕೊಂಡ್ಮೇಲೆ ಇವ್ರ ಮೇಲೆ ಬಾರ ಹಾಕಿ ನಾನು ಇವ್ರ ಹತ್ರ ಒಂದು ವರ್ಷ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಡಾಕ್ಟರ್ ಹತ್ರ ಮತ್ತೆ ಪುನಃ ಹೋದೆ ಸರ್. ಅದೇ ಡಾಕ್ಟರ್ ಹತ್ರ ಆಪ್ರೇಷನ್ ಬರುತ್ತೆ ಅಂತೇಳಿ ಮತ್ತೆ ಮಾಡಿದೆ ಸರ್. ನನಗೆ ಎಕ್ಸ್ಪೆಷಲ್ ಬಂದು ಇವರಿಂದನೇ ನಾನು ಕಂಡು ಬಂದಿದ್ದೆ ಸರ್. ಹಂಗಾಗಿ ಇವ್ರು ನಾನು ಸತತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಒಳ್ಳೆ ಪವರ್ಫುಲ್ ಇದೆ ಸರ್. ಇನ್ನೂ ಯಾಕಂದ್ರೆ ಸರ್ ಇದು ನಿಷ್ಠೆಯಿಂದ ಮಾಡಿದವರಿಗೆ ಫಲ ಶತಸಿದ್ಧ. ಎಷ್ಟನೇ ವಯಸ್ಸಿಗೆ ಕಂಡು ಬಂತು ಸರ್? ನನಗೆ 14 ವರ್ಷ. 14 ವರ್ಷದ ಹಿಂದೆ ನಿಮ್ಗೆ ಕಾಣಿಸ್ತಿದ್ರೆ ಸರ್. ಸರಿ ಕಣ್ಣು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಒಬ್ರು ಹಿಡ್ಕೊಂಡು ಹೋಗೋ ಸ್ಟೇಜ್ ಕ್ಲಿಯರ್ ಹಾಂ ಸರ್.
ಈಗ ಮಲ್ಲಪ್ಪನ ಪೂಜೆ ಮಾಡ್ಕೊಂಡು ಸೇವೆ ಸೇವೆ ಮಾಡ್ಕೊಂಡು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಜೀವನ ಕಳೀತಾ ಇದ್ದೀರಿ. ಆಮೇಲೆ ಇನ್ನೊಂದು ಸರ್ ಇದು ಹೇಳ್ಬೇಕಂದ್ರೆ ದೇವಸ್ಥಾನ ಉತ್ತರಾಭಿಮುಖವಾಗಿ ದಕ್ಷಿಣ ಮೂರ್ತಿ ನೆಲೆಸಿದೆ ಸರ್. ಇದು ಬಹಳ ಸ್ಪೆಷಲ್ ಸರ್. ಈ ತರದ ದೇವಸ್ಥಾನ ಕಡಿಮೆ. ಉತ್ತರ ಮುಖವಾಗಿದ್ದಾರೆ, ದಕ್ಷಿಣ ಮೂರ್ತಿ. ಬೇರೆ ಕಡೆ ಶಿವಲಿಂಗ ಎಲ್ಲ ಪೂರ್ವ ಅಥವಾ ಪಶ್ಚಿಮಕ್ಕೆ ಇರ್ತವೆ. ಇದು ಸ್ಪೆಷಲ್ ಸರ್. ಈಗ ಹಂಗಾಗಿ ಸ್ವಲ್ಪ ಪವರ್ಫುಲ್ ಜಾಸ್ತಿ ಮಲ್ಲಿಕಾರ್ಜುನ. ಏನೇ ನೀವು ಮಂಗನ್ ಸಂಕಲ್ಪ ಮಾಡ್ಕೊಂಡು ಸರ್ 1 ತಿಂಗಳು 2 ತಿಂಗಳು ನಡೆದೋಗುತ್ತೆ ಸರ್. ಇದೆ ಸರ್, ಅದು ಮಾತ್ರ ಪವರ್ಫುಲ್. ಮಾಡಿ ಪೂಜೆ. ಸರ್ ತಿರ್ಚೋಡಿ. ಪ್ರತಿ ವರ್ಷ ಶಿವರಾತ್ರಿ ದಿನ ಬೆಳ್ಳಿ ಮುಖ ಪ್ರತಿಷ್ಠಾಪನೆ ಮಾಡಿ ಈ ಸೇವೆ ನಡೀತಾ ಇದೆ ಸರ್. ಎಲ್ಲ ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ಆ ಸ್ವಾಮಿ ಕೃಪೆ ಪಾತ್ರ ಆಗ್ತಾರೆ. ಇದು ಮಾಡ್ತಾ ಸತತವಾಗಿ ಈಗ 4ನೇ ವರ್ಷ ತುಂಬಿದೆ. ಜೊತೆಗೆ ಈ ಬೆಳ್ಳಿ ಮುಖ ಸ್ಥಾಪನೆ ಆದ ವರ್ಷನೇ ಈ ಒಂದು ಹಳೆಯದು ರಥ ಇತ್ತು, ಹಳೆಯ ಕಾಲದ್ದು ರಾಮದೇವರು ದೇವಸ್ಥಾನಗಳು. ಊರಿನ ಮುಖಂಡರೆಲ್ಲ ಸೇರಿ ಈ ದೇವಸ್ಥಾನ ಎರಡೆರಡು ಹೇಳೋದು ಬೇಡ, ಇದನ್ನ ಈ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೊಂದು ಆಗಲಿ ಅಂತಂದೇಳಿ ಊರಿನವರೆಲ್ಲ ಸಹಕಾರದಿಂದ ಈ ತೇರು ಕೂಡ ರಥೋತ್ಸವ ಜರುಗ್ತಾ ಇದೆ ಸರ್. ಬೆಳ್ಳಿ ಮುಖ ಸ್ಥಾಪನೆ, ರಥೋತ್ಸವ ಎಲ್ಲ ಚಂದ ನಡೀತಿದೆ ಸರ್. ಆ ಸೌಭಾಗ್ಯ ನೋಡೋದೇ ಶಿವರಾತ್ರಿ ದಿನ, ಆ ಸೌಭಾಗ್ಯ ನೋಡೋದೇ ನಮಗೊಂದು ಹಬ್ಬ. ಈ ಮೂರನೇ ಅತ್ಯಂತ ವಿಶೇಷವಾದ ದೇವಸ್ಥಾನ ಅಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನ. ಒಳ್ಳೆ ಶಕ್ತಿಯುತವಾದ ದೇವರು ಸರ್. ಶಕ್ತಿಯುತವಾದ ದೇವರು. ತನು ಮನ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಮಾಡಿದವರಿಗೆ ಕೈ ಬಿಟ್ಟಿಲ್ಲ ಭಗವಂತ. ಹಾಗೇನೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಸಹ ಇದಾವೆ ಸರ್. ಈಗ ಇದೇನೋ ರೀಬಿಲ್ಟು ಮಾಡಿಬಿಟ್ರು ಸರ್ 50 ಲಕ್ಷ ಅನುದಾನದಲ್ಲಿ. ಇನ್ನು 50 ಲಕ್ಷ ಅನುದಾನ ಐತೆ ಅಂತ ಹೇಳಿದ್ರು. ನಾವು ನಮ್ಮ ಮಾವ ಕರಿಬಸಪ್ಪ ಅವರು ಹೋಗಿ ವಿಚಾರ ಮಾಡಿದಾಗ ಇಲ್ಲ ರೀ, ಅದು ನೀವು ಅವಾಗೇ ಬರಬೇಕು, ಬಂದಾಗ ಬೇರೆ ದೇವಸ್ಥಾನಗಳು ಬಳಸ್ಕೊಂಡ್ಬಿಟ್ಟಿವಿ ಅಂತ ಹೇಳಿದ್ರು. ಮುಂದಿನ ದಿನಮಾನಗಳಲ್ಲಿ ಈ ಭಾಗದ ಜನಪ್ರತಿನಿಧಿಗಳಿಗೆ ನಾವು ಒತ್ತಾಯ ಹಾಕಿ ಈಗ ಇದು ಕೆಲವೊಂದು ಸೋರ್ತದೆ ಸರ್ ಮೇಲೆ, ಅದು ಮೇಲ್ಛಾವಣಿ ಹಾಕ್ಬೇಕು. ಆಮೇಲೆ ಹಿಂದೆ ಬನ್ನಿ ಸರ್, ಬರ್ರಿ. ಈ ಇವೆಲ್ಲ ಸಾಲು ಮಂಟಪಗಳು ಸರ್ ಅವತ್ತಿನ ಕಾಲದಲ್ಲಿ ಸುಸ್ಥಿತಿಯಲ್ಲಿದ್ವು. ಈಗ ಬಿದ್ದು ಕೆಲವೊಂದು ಹಾಳಾಗಿದ್ದಾವೆ, ಕೆಲವು ಹಾಗೆ ಉಳಿದಿದ್ದಾವೆ. ಇದೇನು ಸುಸ್ಥಿತಿಯಲ್ಲಿ ಇದೆ ಸರ್. ಈಗ ಇವೆಲ್ಲ ನೋಡಿ ಸರ್, ಇವೆಲ್ಲ ಬಿರುಕು ಬಿಟ್ಟಿದೆ, ಬೀಳ್ತಾವಂತ ಕಲ್ಲು ಸಪೋರ್ಟ್ ಕೊಟ್ಟಿದ್ದಾರೆ. ಈಗೇನೆ ಸಾಲು ಮಂಟಪಗಳು. ಆಮೇಲೆ ಇವು ಪಶ್ಚಿಮ ಭಾಗದಲ್ಲಿ ಸಾಲು ಮಂಟಪಗಳಿದ್ವು, ಈ ಉತ್ತರ ಭಾಗದಲ್ಲಿ ಸಾಲು ಮಂಟಪಗಳಿದ್ವು ಸರ್. ಕೆಲವೊಂದು ನಶಿಸಿ ಹೋಗಿದ್ದಾವೆ. ಇಲ್ಲ ವಿಜಯನಗರ ಸಾಮ್ರಾಜ್ಯ ಕಾಲದ ಸರ್. ಇದು ಸಿಮೆಂಟ್ ಆ ಕಾಲದ ಸರ್. ಆ ಕಾಲದ್ದು ಇಟ್ಟಿಗೆ, ಇದು ಗಾರೆ ಕೆಲಸ ಇದು ಮಾಡಿರ್ತಕ್ಕಂಥದ್ದು, ಸುಣ್ಣ ಅದು ಹಾಕಿ ಮಾಡಿರ್ತಕ್ಕಂಥ ಸರ್ ಆಗಿನ ಕಾಲದ ಸುಣ್ಣದ ಗಾರೆ. ಇದು ಮೂಲತಃ ಅವಾಗಿನ ಸಿಮೆಂಟ್ ಅಲ್ರಿ, ಅದು ಸಿಮೆಂಟ್ ಅಲ್ಲ ಸರ್, ಸಿಮೆಂಟ್ ಅಲ್ಲ, ಸುಣ್ಣದ ಹಾಕಿ ಮಿಕ್ಸ್ ಮಾಡಿ ಕಟ್ಟಿರ್ತಕ್ಕಂಥದ್ದು. ಅಲ್ಲೇ ಇದೆ, ಸುಮಾರು 800 ವರ್ಷಗಳದ್ದು ಹಾಗೆ ಇದೆ. ಇದು ಮೂಲತಃ ಅವಾಗ ಬಾಗ್ಲು ಸರ್. ಇದು ಇರ್ಲಿಲ್ಲ, ಇದು ಇತ್ತೀಚೆಗೆ ಜನರ ಅನುಕೂಲಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಬಾವಿ ಮೊದಲು ಕುಡಿಯೋ ನೀರು ಸರ್, ಇದು ಒಳ್ಳೆ ನೀರು, ಇಡೀ ಊರಿನ ಜನ ಈ ಬಾವಿ ನೀರು ಒದಗಿಸಿದೆ ಸರ್. ಆಗಿದೆ. ಈಗೆಲ್ಲ ಇದೆಲ್ಲ ಕಲ್ಲುಗಳನ್ನ ಮಣ್ಣುಗಳನ್ನೆಲ್ಲ ತೆಗಿಸಿ ಆರ್ಕಿಯಾಲಜಿಕಲ್ ಅವರ ಅನುಮತಿ ತಗೊಂಡು ಈಗ ಇದನ್ನೆಲ್ಲ ಡೆವಲಪ್ ಮಾಡ್ತಕ್ಕಂಥ ಮುಂದಿನ ಪ್ರೋಸೆಸ್ಸು ಇದೆ ಸರ್. ಬಾವಿ ಭಾಳ ಈಗ ಬಳಸದೇ ಇರೋದ್ರಿಂದ ಸ್ವಲ್ಪ ಗಲೀಜು, ಫುಲ್ಲು ನೀರಿದೆ ಸರ್. ಮೊದಲು ಬಳಸ್ತಾ ಇದ್ರು, ಸ್ವಚ್ಛ ಇತ್ತು ಸರ್. ಅದೇ ಥರನಾಗಿ ಅಲ್ಲ, ನೀರು ಯಾವಾಗಲೂ ನೀರು ಇರ್ತೈತೆ, ಬಳಕೆಯಲ್ಲಿ ಇಲ್ಲದಕ್ಕೋಸ್ಕರ ಈ ಕಾಲದಾಗ ಇಲ್ಲಿಂದನೇ ಸೇದ್ಕೊಂಡು ಬಳಸ್ತಿದ್ರು, ಊರಿಗೆ ಬಳಸ್ತಿದ್ರು, ಊಟಕ್ಕೆ, ಕುಡಿಯೋದಕ್ಕೆ, ಅಡಿಗೆಗೆ ಎಲ್ಲದಕ್ಕೂ ಇದೇ ಬಳಸ್ತಿದ್ರು. ಅದಕ್ಕೆ ಈಗ ಇದಕ್ಕೂ ಕೂಡ ಈಗ ಮೋಟ್ರ್ ಇಟ್ಟು ಈ ನೀರನ್ನ ಇದನ್ನೆಲ್ಲ ಹೊಂಡಾಕ್ಸಿ ಈ ನೀರನ್ನು ಕೂಡ ಬಳಸಬೇಕು ಅನ್ನೋ ಒಂದು ಯೋಜನೆ ಇದೆ ಸರ್. ನಾಗರ ಸರ್ ಇದು
ಇದರಲ್ಲಿ ಇಲ್ಲೇ ಒಂದು ಕಡೆ ಇದ್ದದನ್ನ ಹಾಗೆ ತೆಗೆದು ನಿಲ್ಸಿದ್ದಾರೆ. ಇದೇನು ಮೊದ್ಲು ಇದ್ದದ್ದನ್ನಲ್ಲ, ಅಲ್ಲ ಯಾವ್ದೋ ಇದು ಕಟ್ಟಡದಲ್ಲಿ ಗೋಡೆ ಒಳಗೆ ಕೆತ್ತ ಇರ್ತಾರಲ್ಲ, ಬಿದ್ದಿರೋದನ್ನ ತಂದು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದು ಗ್ರಹಣ ಹಿಡಿತೈತಲ್ಲ, ಸೂರ್ಯ ಮ್ಯಾಗಿರೋದು ಸೂರ್ಯ ಸರ್. ಅದು ಸೂರ್ಯಗ್ರಹಣ ಹಿಡಿತೈತಲ್ಲ, ನೆನಪಿಗಾಗಿ ಆ ಕಲ್ಲಲ್ಲಿ ಕೆತ್ತಿ ಆ ತರ ಮಾಡ್ಯಾರ ಸರ್. ಅದು ತೋರಿಸಿರಿ, ಅದು ನಾಗರಾವು ಅದನ್ನ ಮ್ಯಾಗ ಸೂರ್ಯನ ಅದನ್ನ ಸೂರ್ಯಗ್ರಹಣದ ಒಂದು ಚಿತ್ರ, ಭಾವಚಿತ್ರ ಅದು ಪ್ರತೀಕ ಕಲ್ಲಲ್ಲಿ ಕೆತ್ತಿ ಮಾಡಿದಾರೆ ಸರ್. ಈ ಎಲ್ಲ ಗೋಡೆ ಎಲ್ಲ ನಶಿಸಿ ಬಿದ್ದೋಗಿರೋದಕ್ಕಾಗಿ ಅದು ಎಲ್ಲೆಲ್ಲೋ ಕಲ್ಲುಗಳು ಬಿದ್ದು ಇದಾಗ್ಬಿಡೋ ಸರ್. ಆಮೇಲೆ ಈ ರಕ್ಷಣೆ ಗೋಡೆ ಮೇನ್ ಬೇಕು ಸರ್. ಇದೆಲ್ಲ ಕುಡಿಯೋದು ಜನರೆಲ್ಲ ಬಂದು ಇದು ಮಾಡ್ತಾ ಇದಾರೆ. ನಾವೆಲ್ಲ ಭಾಳ ಕ್ಲೀನ್ ಮಾಡ್ತೀವಿ, ನಿಂತ್ಕೊಂಡೆಲ್ಲ ಸೇವೆ ಮಾಡ್ತಾ ಇದೀವಿ ಸರ್. ಅಲ್ಲಿ ನೋಡೋಣ ಸರ್, ಅಲ್ಲಿ ಮಾಡಮದಲ್ಲಿ ಭಾಳ ಕಲ್ಲು ಭಾಳ ದುರವಸ್ಥೆಯಲ್ಲಿ ಇದೆ ಸರ್. ಪ್ರತಿ ವರ್ಷ ಮದುವೆಗಳು ಸಹ ನಡೀತಾವೆ ಸರ್, ಮದುವೆ ನಡೀತಾವ, ಕಾರ್ಯಕ್ರಮಗಳೆಲ್ಲ ನಡೀತಾವ. ಹಾಗಾಗಿ ನೋಡ್ರಿ ಸರ್, ಇದೆಲ್ಲ ಬೀಳೋ ಅಂತ ಸ್ಥಿತಿಯಲ್ಲಿದೆ. ಈಗ ನಮ್ಮ ಎಲ್ಲ ಊರಿನ ಒತ್ತಾಸೆ ಏನಂದ್ರೆ, ಇದು ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಈ ಆರ್ಕಿಯಾಲಜಿಕಲ್ ಇಲಾಖೆಗೂ ತಿಳಿಸಿದೀವಿ, ಆಮೇಲೆ ಪುರಾತತ್ವ ಇಲಾಖೆಗೂ ಸಹ ತಿಳಿಸಿದೀವಿ ಸರ್. ಇದು ಬೀಳುವ ಸ್ಥಿತಿಯಲ್ಲಿದೆ ಸರ್. ಇದು ಏನ್ರಿ ಇದು ಸರ್? ಇದು ಇಲ್ಲ ಕಾಲಕ್ಕೆ ಸರ್, ಹೇಳ್ರಿ. ಅವತ್ತಿನ ಕಾಲಕ್ಕೆ ಊರಲ್ಲಿ ಕೋತಿಗಳಿದ್ವು. ಕೋತಿಗಳು ನೀರು ಕುಡಿಯೋಕ್ಕೋಸ್ಕರ ಕೋತಿ ಇದ್ದ ಕಾರಣಕ್ಕೆ ಅವಕ್ಕ ನೀರು ಇರ್ತಿದ್ದಿಲ್ಲ, ಏನಾದ್ರೂ ತಿಂತಿದ್ದು ಊರಲ್ಲಿ. ಹಿಂಗೆ ನಮ್ಮಲ್ಲಿ ಊರಾಗ ಯಜಮಾನ್ರು ಏನಿದಾರಲ್ಲ, ಇದಿಷ್ಟು ಕಡಿಸಿದ್ರು. ಇದನ್ನ ಕಡಿಸಿ ಇದ್ರಲ್ಲಿ ನೀರು ಹಾಕ್ತಿದ್ರು, ತಿಂದು ಬಂದು ಕೋತಿಗಳು ನೀರು ಕುಡಿದು ಹೋಗ್ತಿದ್ವು. ಯಜಮಾನ್ರು ಮಾಡಿರ್ತಾರೆ ಹಂಗಿತ್ತು. ಇಲ್ಲ ಸರ್, ಕೋತಿಗಳಿಲ್ಲ ಇಲ್ಲಿ. ಭಾಳ ಅವಳಿ ಆಯ್ತು ಸರ್, ಕೋತಿ ಅವಳಿ ಜಾಸ್ತಿ ಆಗಿದ್ದಕ್ಕಾಗಿ ಊರಾಗ ಯಾರು ಜನರು ಅಡ್ಡಾಡೋದಂಗಾಗಿ ಹಳ್ಳಿ ಮರ ಇತ್ತು ಊರ್ ಮುಂದೆ, ಅದೆಲ್ಲ ತೆಗ್ಸಿದ್ವಿ. ಇವಾಗ ಅವಾಗೆಲ್ಲ ಬಂದು ಕೈಯೊಳಗೆ ಕಸ್ಕೊಂಡು ಹೋಗವು, ಯಾರನ್ನ ಊರಿಗೆ ಕೇರಿಗೆ ಅಡ್ಡಾಡಂಗಿಲ್ಲ. ಮಕ್ಕಳಿಗೆ ಸ್ವಲ್ಪ ಕೋತಿಗಳಿಂದ ಅವಳಿ ಜಾಸ್ತಿ ಆಯ್ತು. ಅದರಿಂದ ಯಾಕಿನ್ನ ಬೇಡ ಅಂತಂದೇಳಿ ಇಲ್ಲಿ ಊರ್ ಜನರನ್ನೇ ಹಿಡ್ಕೊಂಡು ತಗೊಂಡೋಗಿ ಬೇರೆ ಕಡೆ ಬಿಟ್ಟು ಬಂದ್ಬಿಟ್ರು. ಎಲ್ಲ ಭಾಳ ಕೋತಿಗಳು ಬೇರೆ ಕಡೆಗೆಲ್ಲ ಬಿಟ್ಟು ಬಂದ್ಬಿಟ್ರು. ಹೋಗಿ ಬೋನ್ಗಳಲ್ಲಿ ಹಾಕಿ ಕರ್ಕೊಂಡೋಗಿ ಅಡವಿಯಲ್ಲಿ ಮಗಾಣಿಗಳಲ್ಲಿ ಬಿಟ್ರೆ ಏನೋ ತಿಂತಾವಂತಂದು. ಅವಾಗ ಇಲ್ಲಿಂದ ಇಲ್ಲಿ ಊರಲ್ಲಿ ಕಡಿಮೆ ಆಯ್ತು. ಇಲ್ಲ ಸರ್, ಇಲ್ಲ ಇಲ್ಲಿ ಬರೇ ಅವಕ್ಕ ಗುಹೆ ಇದ್ದಂಗ ಮೇಲೆ ಗೋಪುರದಲ್ಲಿ ವಾಸ ಅವಕ್ಕ. ಅಲ್ಲಿ ಆ ಗಳ್ಳಿ ಗಿಡದಲ್ಲಿ ವಾಸ, ಏನಂತ ತಿನ್ನೋದು, ಬಂದು ನೀರು ಕುಡಿಯೋದು, ಹಿಂಗಿತ್ತಿ ಗುಡಿದು ಅಲ್ಲೆಲ್ಲ ಪ್ರತಿಯೊಂದು. ಇದು ಕಲ್ಯಾಣ ಮಂಟಪ ಸರ್. ಕಲ್ಯಾಣ ಮಂಟಪ ಬರೀ ಸರ್, ಕಲ್ಯಾಣ ಮಂಟಪ ಸರ್. ಇದು ಆ ಕಾಲಕ್ಕೆ ಮಾಡಿರ್ತಕ್ಕಂಥದ್ದು. ಇದು ಕಲ್ಯಾಣ ಕಾರ್ಯಕ್ರಮಗಳು ನಡೀತಾ ಇದ್ವಲ್ಲ, ಅವಾಗ ಅದ್ರ ಪ್ರತೀಕವಾಗಿ ಇಲ್ಲಿ ಈ ಮಂಟಪ ಈಗ ಮದುವೆಗಳು ಆಗ್ತಿದ್ವು ಸರ್. ಹೌದೌದು, ಆ ಕಾಲದಲ್ಲಿ ಮದುವೆ ನಡೆಯೋದಕ್ಕೋಸ್ಕರ ಇದು ಕಲ್ಯಾಣ ಮಂಟಪ ತರ ಮಾಡಿದಾರೆ ಸರ್. ಸುತ್ತರದ ಜನರು ನಿಂತ್ಕೊಂಡು ಅಕ್ಕಿ ಕಾಳು ಹಾಕೋದಕ್ಕ ಇದೆಲ್ಲ ವ್ಯವಸ್ಥೆ, ಇದು ತರ ಮಂಟಪ ತರ ಮಾಡಿ ಸುತ್ತರದ ಜನರು ನಿಲ್ಲೋದಕ್ಕ ಇದೆಲ್ಲ ಮಾಡ್ಯಾರ ಸರ್. ಮಾಡಿ ಹೀಗೆ ಇದೆಲ್ಲ ಮಾಡ್ತಾ ಬಂದಾಗ ಇದು ಇತ್ತೀಚೆಗೆ ಇವೆಲ್ಲ ಇಲ್ಲ ಸರ್. ಅಲ್ಲೇ ಗುಡಿಯಲ್ಲೇ ಮಾಡಿಬಿಡ್ತಾರ, ಮದುವಿನ ಗುಡಿಯಲ್ಲೇ ಮಾಡಿಬಿಡ್ತಾರ. ಈಗ ಇದು ಹೆಂಗಾಯ್ತಂದ್ರೆ ದುರವಸ್ಥೆಗೆ ಜನ ಬಂದು ಆಳು ಬಿದ್ದಿರೋದಕ್ಕಾಗಿ ಈ ತರ ಎಲ್ಲ ಗಲೀಜ್ ಮಾಡ್ತಾರೆ. ನಾವು ಸಹಿತ ವಾರದಾಗ 1 ಸರಿ 2 ಸರಿ ಕ್ಲೀನ್ ಮಾಡ್ತೀವಿ ಸರ್. ನೈಟ್ ಬಂದು ಇದು ಮಾಡ್ತಾರ. ಇದು ಸರ್ ಅವತ್ತಿಗೆ ಇದು ಸರ್, ಇದು ಅವತ್ತಿನ ಕಾಲದಲ್ಲಿ ಯಾವುದೇ ನಾಶ ಆಗಿರ್ತೈತೆ ಅಂತಂದು ಈ ಮೀನು ಈ ಕಲ್ಲಿನಲ್ಲಿ ಚಿತ್ರ ಬಿಡಿಸಿ ಎಲ್ಲವುದು ಪ್ರತಿ ಅಲ್ಲಿ ಯಾವಿಂದು ಮಾಡಿದ್ರ, ಇಲ್ಲಿ ಮೀನಿಂದು ಮಾಡ್ಯಾರ. ಈ ತರ ಯಾವುದೇ ನಾವು ಇದು ಏನು ಸರ್ ಅಂದ್ರೆ, ಒಟ್ಟು ಗೊತ್ತಾಗ್ಲಿ, ಇನ್ನು ಮರ್ತು ಹೋಗ್ಬಿಡ್ತೈತಿ, ಯಾವ್ದು ಇರಂಗಿಲ್ಲ. ಕಾಲಮಾನ ಓದಂಗಲ್ಲ ಯಾವ ಮರ್ತು ಹೋಗ್ತಾವ. ಭಾವಚಿತ್ರ ನೋಡಿ ಹಿಂಗ ನಡೆದಿತ್ತಂತ ಆ ಜನರಿಗೆ ಇದ್ದು ಅಂತ ಜನರಿಗೆ ಗೊತ್ತಾಗ್ಲಿ ಅಂತಂದೇಳಿ ಕಲ್ಲಲ್ಲೇ ಸೃಷ್ಟಿ ಮಾಡ್ಯಾರ ಅವತ್ತಿನ ಕಲಾವಿದ್ರು. ನಾಶ ಆಗಿದ್ದು ಗೊತ್ತಾಗಲ್ಲ ಅಂತಂದು ಕಲ್ಲಲ್ಲೇ ಬಿಟ್ಟು ಸರ್. ಬೀಳುವ ಸ್ಥಿತಿಯಲ್ಲಿದೆ ಸರ್. ಇದೆಲ್ಲ ಬೀಳುತ್ತೆ ಸರ್. ಕೆಲವು ಇವತ್ತಿಗೆ ಇಲ್ಲಿ ಅಡಿಗೆ ಮಾಡ್ತಾರ, ಇಲ್ಲೆಲ್ಲ ಮದುವೆ ನಡೀತೈತಿ, ಊಟದ್ದು ಎಲ್ಲ ನಡೀತೈತೆ ಸರ್. ಇದು ನಮಗೆ ಭಯ ಆಗ್ಬಿಟ್ಟೈತಿ. ಈಗ ಗುಡಿದೆಲ್ಲ ನೋಡ್ಕೊಂತಿದ್ವಲ್ಲ, ಅಲ್ಲೆಲ್ಲ ನೋಡಿ ಸರ್ ಹೆಂಗಿದೆ. ಇದು ಯಾವತ್ತು ಬೀಳ್ತಂತ ಗೊತ್ತಿಲ್ಲ, ಪ್ರಾಣಹಾನಿ ಆಗಂತ ಸಂಭವ ಇದೆ ಸರ್. ನಾವು ಧಾರ್ಮಿಕ ಇಲಾಖೆಯವರಿಗೆ ಅರ್ಜಿನೂ ಸಹ ಕೊಟ್ಟಿವಿ ಎಷ್ಟೋ ಸರಿ ಸರ್. ಯಾರು ಗಮನಕ್ಕೆ ತಗೊಳ್ತಾ ಇಲ್ಲ. ಅದನ್ನ ಸ್ವಲ್ಪ ನಮ್ಗೆ ಇದು ರಕ್ಷಣೆ ಗೋಡೆ ಮಾಡಿಕೊಟ್ರ ಈ ಗುಡಿ ವ್ಯವಸ್ಥೆ ನಾವು ಮಾಡ್ಬೇಕು. ಊರಿನ ಜನ ಎಲ್ಲರೂ ಮಾನವೀಯತೆ ಮಾಡ್ತಾದ್ರಿ, ಮಾಡ್ಬೇಕಂತ. ಆಮೆ ಮೊಸಳೆ ಪ್ರತಿಯೊಂದು ಪ್ರಾಣಿಗಳು ಕಲ್ಲಲ್ಲೇ ಸೃಷ್ಟಿ ಮಾಡಿ ಜಲಚರ ಜೀವಿಗಳು ಇದ್ದುವು, ಈ ತರ ಇದ್ದುವು ಆಗ ಅಂತ ಹೇಳಿ ಪ್ರತೀಕವಾಗಿ ಎಲ್ಲ ಮಾಡಿದ್ರು.
ಇದು ಅಲ್ಲಿ ಸರ್, ಇದು ಅಲ್ಲಿ ಸರ್, ಇದು ಆಮೆ, ಇದು ಅವು ಅದಕ್ಕಾಗಿ ಒಂದೊಂದೇ ಮಾಡ್ಯ ಸರ್. ಹಂಗಾಗಿ ಸಾಕಷ್ಟು ಕಲ್ಲುಗಳಲ್ಲಿ ಹೋಗ್ಬಿಟ್ಟವು, ನೋಡಿಲ್ಲ ಅವು ಇಲ್ಲದಕ್ಕಾಗಿ ಇದನ್ನ ರಕ್ಷಣೆ ಮಾಡ್ಬೇಕು ನೋಡಿ ಸರ್. ರಕ್ಷಣೆ ಗೋಡೆ ಒಂದು ಮಾಡಿಬಿಟ್ರೆ ನಮಗೆ ಗುಡಿ ಸರ್ ಆಗ್ತೈತೆ. ಸರ್ ನೋಡಕ್ಕೆ ಅಸಹ್ಯವಾಗಿ ಕಾಣಿಸ್ತೈತಿ. ಯಾಕೆ ಕಾಣಿಸ್ತೈತೆ ಅಂದರೆ ಇಲ್ಲಿ ಯಾವುದೇ ಗುಡಿಗಳಿಗೆ ಗೋಪುರಗಳಿಗೆ ಹಾನಿ ಆಗಬಾರ್ದು ಅಂತಂದೇಳಿ ಈ ಥರ ಚಿತ್ರಗಳು ಮಾಡ್ತಾರೆ. ಪ್ರತಿಯೊಂದು ಗುಡಿಗಳಲ್ಲಿ ಆಗಲಿ ತೇರುಗಳಲ್ಲಿ ಆಗಲಿ ಇದು ದೃಷ್ಟಿಗೊಂಬೆ ಅಂತಂದೇಳಿ ಅಂತೇಳಿ ಇದು ಮಾಡ್ತಾರೆ. ತೇರುಗಳಿಗೆ ಮಾಡ್ತಾರೆ ಎಲ್ಲವಲ್ಲಿ. ಪ್ರತಿಯೊಬ್ಬೊಬ್ಬರು ಒಂದೊಂದು ಶಿಲ್ಪಿಗಳಿಗೆ ಹೇಳ್ಕೊಂಡ್ರೆ ಇಷ್ಟೇ ಅಂತ ಹೇಳ್ಕೊಳಂಗಿಲ್ಲ ಸರ್. ಹೆಣ್ಣಿನ ಸೌಂದರ್ಯವನ್ನು ವರ್ಣಿಸಿರೋದು ಕಲ್ಲಲ್ಲೇ ಚಿತ್ರಗಳು ಎಲ್ಲದು ಇನ್ನು ಮರೆ ಮಾಚಬಾರ್ದು ಅಂತಂದೇಳಿ ಕಲ್ಲಲ್ಲೇ ಸೃಷ್ಟಿ ಮಾಡಿ ಹೋಗ್ಯಾರ ಎಲ್ಲವನು. ನೋಡಿದ್ರೆ ಕಣ್ಣು ದೃಷ್ಟಿ ಬಿದ್ರಿ ಇದ ಕರಿಗೆ ಬಿಡ್ತಕ್ಕಂತ ಸೃಷ್ಟಿ ಇದು ಸಾರ್ ದೃಷ್ಟಿಗೊಂಬೆ ಅದಲ್ಲ ಸರ್. ಇದು ಕಾಮಶಾಸ್ತ್ರ ಸರ್. ಈ ಮನುಷ್ಯನ ಅವಿಭಾಜ್ಯ ಅಂಗ. ಅದು ಮನುಷ್ಯನಲ್ಲಿ 6 ಗುಣ: ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅಂತೇಳಿ. ಈ ಆ ಕಾಮದಿಂದನೇ, ಮೋಹದಿಂದನೇ ಕಾಮ ಆಗಿ ಇದೆಲ್ಲ ಇವತ್ತು ಪ್ರಕೃತಿ ಸೃಷ್ಟಿ ಸ್ಥಿತಿ ಲಯ ಉಂಟಾಗಿರ್ತಕ್ಕಂಥದ್ದು. ಹುಟ್ಟಬೇಕಲ್ಲ ಯಾವುದೇ ಪಶು ಪ್ರಾಣಿ ಪಕ್ಷಿಗಳಿಗೆ ಒಂದದು. ಇದು ಅವತ್ತಿನ ಕಾಮಸೂತ್ರ, ವಾಮಾಯನ ಕಾಮಸೂತ್ರ ಪ್ರಕಾರ ಈ ಹೆಣ್ಣಿನ ಸೌಂದರ್ಯಗಳನ್ನ ಕೆತ್ತಿರ್ತಾರೆ. ವರ್ಣಿಸ ಕಲ್ಲಲ್ಲಿ ಚಿತ್ರ ಮಾಡ್ಯಾರ ಸರ್. ಈ ಕಲ್ಲು ಅಂತ ತೋರಿಸ್ರಿ, ಹಂಗೆ ಒಂದೊಂದು ಕಲ್ಲಿನಲ್ಲಿ ಒಂದೊಂದು ಕೆತ್ತಿರೋ ಭಾಳ ಚಂದ ಐತಿ ಕತೆ ಸರ್. ಇದು ಸೂರ್ಯ ಚಂದ್ರ, ಕ್ಯಾಮ್ರಾ ಇದು ಸೂರ್ಯ ಚಂದ್ರನ ಚಿತ್ರಣ. ಸೂರ್ಯ ಚಂದ್ರನ ಚಿತ್ರಣ ಇದೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯವು ಸೂರ್ಯ ಚಂದ್ರ ಇರುವವರೆಗೂ ಅಚಾಂದ್ರಾರ್ಕವಾಗಿ ಶಾಶ್ವತವಾಗಿ ನೆಲೆಸಲಿ ಅನ್ನೋ ಒಂದು ಸಂಕಲ್ಪದಿಂದ ಮಾಡಿರ್ತಕ್ಕಂಥದ್ದು ಸರ್. ಅದರ ಕುರುವಾಗಿ ಈ ಸೂರ್ಯಚಂದ್ರ. ವಿಜಯನಗರ ಸಾಮ್ರಾಜ್ಯವು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ತುಂಬಿ ಅಪಾರವಾದ ಸಂಪತ್ತನ್ನು ಗಳಿಸಿ ಅಪಾರವಾದ ವಿಸ್ತಾರವಾದ ಸಾಮ್ರಾಜ್ಯವನ್ನು ಕಟ್ಟಿ ಕೃಷ್ಣದೇವರಾಯರು ಆಳಿರ್ತಕ್ಕಂಥ ಈ ನಾಡು ಇವತ್ತು ಅವುಗಳ ಅವಶೇಷ ಉಳಿದು ಇಂದಿಗೂ ಈ ನಮ್ಮ ಕೆಲವೊಂದು ಕುರುಹುಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಅಂದಿನ ದಿನಮಾನಗಳಲ್ಲಿ ಅಂತಂಥ ಕಲ್ಲು ತಂದು ಕಟ್ಟಬೇಕಾದ್ರೆ ಆ ಕಾಲಕ್ಕೆ ಎಂಥ ಟೆಕ್ನಾಲಜಿ ಬಳಸಿದಾರಂದರೆ ಅವತ್ತೇ ಆಟಗಳು. ಈ ಹಂಪಿನಲ್ಲಿ ನೋಡಿರ್ಬೋದು ನೀವು, ಗೋಪುರ ಸೂರ್ಯನ ಬೆಳಕಿಗೆ ಉಲ್ಟಾ ಬೀಳುತ್ತೆ ನೋಡ್ರಿ. ಅವತ್ತೇ ಸೈನ್ಸು ವಿಜ್ಞಾನ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಅವತ್ತೇ ಇನ್ನೂ ಜೀವಂತವಾಗಿದ್ದಾವೆ. ಈ ಎಲ್ಲ ಕೆತ್ತನೆಗಳನ್ನು ಕೆತ್ತಿದಾರಂದ್ರೆ ಅವತ್ತಿನ ಕಲಾ ಶಿಲ್ಪಿಗಳು ಎಷ್ಟೊಂದು ನೈಪುಣ್ಯವನ್ನು ಪಡೆದಿದ್ರು ಅನ್ನೋದು. ಇಂತಿಂಥ ದೊಡ್ಡ ಕಲ್ಲುಗಳನ್ನು ಎತ್ತಿದ್ರಂದ್ರೆ ಒಂಟೆಗಳು, ಆನೆಗಳು, ಕುದುರೆಗಳ ಮೂಲಕ ಸರಪಳಿಗಳಲ್ಲಿ ಕಟ್ಟಿಕೊಂಡು ಮೇಲೆ ಇಟ್ಟಿರ್ತಕ್ಕಂಥ ಚಾಣಾಕ್ಷತೆ. ತಾವು ಸಹಿತ ಬಲಶಾಲಿಗಳು, ಶ್ರಮಜೀವಿಗಳು, ಶಕ್ತಿಶಾಲಿಗಳು. ಇದು ನೋಡ್ರಿ ಅಂಚು ಕಲ್ಲಿನೊಳಗನ ಮಾಡ್ಯಾರ. ಈ ಇಂದಿನ ತಗಡು ಮಾಡ್ತಾರಲ್ಲ, ತಗಡು ಆ ತರ ಕಲ್ಲಿನಲ್ಲೇ ಈ ತರ ಮಾಡಿದಾರಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಅದನ್ನ ಕೆತ್ತಿ ರೂಪುಗೊಳಿಸಿರ್ತಾರೆ. ಸೇಮ್ ಅನ್ಸಿದ್ದಂಗೆ ಒಂಥರ ಪೋರ್ಟಿಕೋ ತರ ಮಾಡಿದ್ದಾರೆ. ಇಷ್ಟ ಆಗಿರ್ತಕ್ಕಂಥ ಸಾಮ್ರಾಜ್ಯನ ಇವತ್ತು ನಾವು ಹಿಂದಿಂದು ಇತಿಹಾಸನ ಅಧ್ಯಯನ ಮಾಡಿದಾಗ ಹಂಗಿದ್ದ ಸಾಮ್ರಾಜ್ಯ ಇವತ್ತು ಹಂಪೆಯಾಗಿ ಉಳಿದು ಪ್ರವಾಸಿಗರಿಗೆ ದುಃಖ ಭರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇಲ್ಲೆಂದ್ರಲ್ಲೇ ಕಸ, ಇಲ್ಲೆಂದ್ರಲ್ಲೇ ಕಡ್ಡಿ, ಎಲ್ಲೆಂದ್ರಲ್ಲೇ ಇದು ಗಲೀಜು ಇದೆಲ್ಲತ್ತು. ಇವಾಗ ಯುನೆಸ್ಕೋ ಪರಂಪರೆ ಪಟ್ಟಿಗೆ ಯಾವಾಗ ಸೇರಿತು ಹಂಪಿ, ಅಂದಿನಿಂದ ಅಲ್ಲಿಂದ ಕೆಲವೊಂದು ಅನುದಾನ ಬಂದು ಈ ವಿಶ್ವನೇ ಗುರುತಿಸಿರ್ತಕ್ಕಂಥ ಸ್ಥಳ ಅಂತೇಳಿ ಈಗೆಲ್ಲ ಮರುಜೋಡಿ. ಅಂದರೆ ಇದು ಇತಿಹಾಸ ಅಂದ್ರೆ ಏನು ಸರ್? ಇತಿ ಅಂದರೆ ಇದ್ದಂಗೆ, ಆಸ ಅಂದರೆ ಹಾಗೆ ಕಾಪಾಡಿಕೊಳ್ಳುವ. ಇತಿಹಾಸ ಅಂದರೆ ಇದ್ದದ್ದನ್ನು ಇದ್ದಾಗೆ ಕಾಪಾಡಿಕೊಳ್ಳುವುದೇ ಇತಿಹಾಸ. ಅದನ್ನ ನಾನು ಸಿಮೆಂಟ್ ಮಾಡಿದೆ, ಬಣ್ಣ ಹೊಡಿಸಿದೆ, ಅದಕ್ಕೆ ಅವಕಾಶ ಇಲ್ಲ. ಈಗ ಬಣ್ಣ ಇದು ಯಾವಾಗಿಂದಿದ್ದು? ಮೊದಲು ಏನೋ ಗೊತ್ತಿರ್ಲಾರ್ದ ಮಾಡಿಬಿಟ್ಟಿದ್ದಾರೆ ಈ ಇತಿಹಾಸದ. ಈಗಿನವ್ರು ಮಾಡಿದ್ದು ಮಾಡಿದ್ದಾರೆ, ಇರ್ಲಿಲ್ಲ. ಈಗ ಇದನ್ನೆಲ್ಲ ಒತ್ತು ಕೊಟ್ಟಿರೋದ್ರಿಂದ ಯುನೆಸ್ಕೋ ಪರಂಪರೆಯವರು ಈಗ ವಿರೂಪಾಕ್ಷ ದೇವಸ್ಥಾನದಲ್ಲಿ ನೋಡಿರ್ಬೋದು, ಆ ಕಲ್ಲು ಏ ತರ ಇದೆ ಆ ತರ ಮಾಡಿದ್ದಾರೆ. ಇದು ಮುಂದಿನ ದಿನಮಾನಗಳಲ್ಲಿ ನಾವು ಡಿಪಾರ್ಟ್ಮೆಂಟಿಗೆ ಒತ್ತಾಯ ಹಾಕೋದೇನಂದ್ರೆ ಸುಣ್ಣ ಬಣ್ಣ ಇಲ್ದಾರೆ ಮೂಲ ಕಲ್ಲು ಯಾವ ತರ ಇತ್ತು ಅಲ್ಲಿದೆ ನೋಡಿ ಸರ್ ಆ ಗೋಡೆಗೆ, ಅದೇ ತರ ಇರ್ಲಿ ಅಂತಂದೇಳಿ ಆರ್ಕಿಯಾಲಜಿಕಲ್ ಒತ್ತಾಯ ಎಲ್ಲ ನಾವು ಯುವಕರು, ಸಮಾನ ಮನಸ್ಕರು, ಊರಿನವರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಪ್ರಯತ್ನ ಇದೆ. ಆದಷ್ಟು ನೀವು ಈ ಚಿತ್ರಣವನ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಸಂಬಂಧಿಸಿದ
ಪುರಾತತ್ವ ಇಲಾಖೆಯವರಿಗೆ, ಧಾರ್ಮಿಕ ದತ್ತಿ ಇಲಾಖೆಯವರಿಗೆ ಇದು ಮುಟ್ಟುವ ಹಾಗೆ ಪ್ರಸಾರ ಮಾಡಿದ್ರೆ ಒಂದು ಸಾರ್ಥಕವಾದ ಕೆಲಸ ಆಗ್ತದೆ ಅಂತ. ಆಗ್ಲಿ ಇವ್ರೆ, ಪ್ರಸಾರ ಅಂತ ಮಾಡೋ ಕರ್ತವ್ಯ ನಮ್ದು. ಓಕೆ, ಮುಗಿಸಣ್ರಿ. ಓಕೆ ವೀಕ್ಷಕರೇ, ನೀವು ಇದುವರೆಗೆ ನೀವು ವಿಜಯನಗರ ಜಿಲ್ಲೆಯ ಅಂದ್ರೆ ಹಂಪಿ ಹತ್ರ ಇರ್ತಕ್ಕಂತಹ ಗ್ರಾಮ ಇದು. ಇದೇನು ಹಂಪಿಗೆ ಒಂದು 7 ಅಥವಾ 5 ಕಿಲೋಮೀಟರ್ ದೂರದಲ್ಲಿದೆ. ಹೊಸಪೇಟೆಯಿಂದ ಬಂತು ಅಂತಂದ್ರೆ ಕೇವಲ ಒಂದು 5 ಕಿಲೋಮೀಟರ್ ಆಗುತ್ತೆ. ಇನ್ನು ಕಮಲಾಪುರ ಅಂದ್ರೆ ಗಂಗಾವತಿಯಿಂದ ಬರೋರಿಗೆ ಇದು ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಬರ್ತದೆ. ಈ ಮಲ್ಪನಗುಡಿ ಅಂತ ಹೇಳಿ ಇದನ್ನ ಈಗ ಸದ್ಯಕ್ಕೆ ಆಡು ಭಾಷೆದೊಳಗೆ, ಗ್ರಾಂಥಿಕ ಭಾಷೆಯಲ್ಲಿ ಎಲ್ಲರೂ ಜನರ ಬಾಯಿಯಲ್ಲಿ ಮಲ್ಪನಗುಡಿ ಅಂತ ಹೇಳಿ ಕರೀತಾರೆ. ಮಲ್ಪನಗುಡಿ ಅಂದ್ರೆ ಬಹಳ ಫೇಮಸ್. ಹೊಸಪೇಟೆಗೆ ಬಂದು ಮಲ್ಪನಗುಡಿ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಇನ್ನು ಇದು ಮೊದಲ ಈ ಮಲ್ಪನಗುಡಿ ಅಂತಕ್ಕಂತಹ ಈ ಗ್ರಾಮಕ್ಕೆ ಯಾವ ರೀತಿಯಾಗಿ ಇದನ್ನು ಮಲ್ಪನಗುಡಿ ಅಂತ ಹೇಳಿ ಕರೀಲಿಕ್ಕೆ ಶುರು ಮಾಡಿದ್ರು ಅಂತಕ್ಕಂಥ ಇತಿಹಾಸವನ್ನು ಕೂಡ ತುಂಬ ಚೆನ್ನಾಗಿ ಊರಿನ ಗ್ರಾಮಸ್ಥರು, ಹಿರಿಯರಾದಂಥ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವರ್ಣನೆ ಮಾಡಿ ತಮ್ಮ ಊರಿನ ಗುಡಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ವೀಕ್ಷಕರೇ, ತುಂಬ ಚೆನ್ನಾಗಿತ್ತು ಈ ಮಾಹಿತಿ. ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇನೆ. ಯಾರಾದರೂ ನೋಡ್ಲಿಕ್ಕೆ ಬರೋರು ಈ ಫೋನ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಈ ಊರಿನ ಮಲ್ಪನಗುಡಿಯನ್ನು ನೋಡ್ಕೊಂಡು ಹೋಗ್ಬೋದು. ಮಲ್ಪನಗುಡಿ ಅಂದರೆ ಮಲ್ಲಿಕಾರ್ಜುನನ ದೇವಸ್ಥಾನವನ್ನು ನೋಡ್ಕೊಂಡು ಹೋಗ್ಬೋದು ವೀಕ್ಷಕರೇ, ಅಷ್ಟು ಚೆನ್ನಾಗಿದೆ ಇದು. ಓಕೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ರೀತಿಯಾಗಿ ಮತ್ತೊಂದು ವಿಶೇಷ ಕಾರ್ಯಕ್ರಮ ಅಥವಾ ಕತೆ, ಬದುಕಿನ ವಿಶೇಷ ಕಥೆಗಳೊಂದಿಗೆ ಭೇಟಿ ಆಗ್ತಾ ಇರ್ತೇನೆ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.